ಏನು ಈ ಆಗಳು ಸೇರಿ ಆಹಾ ಆಗುತ್ತೆ. ಹಾಗಾಗಿ ಈ ಒಂದು ಕತೆ ಅಭಿನಯ ಶಾರದೆಯವರು, ಅಭಿನಯ ಶಾರದೆ ಒಂದು ಕಡೆ ಅವರ ಅಭಿನಯ, ಇನ್ನೊಂದು ಕಡೆ ಅವರಲ್ಲಿದ್ದಂತಹ ಆ ಸೌಂದರ್ಯ, ಅದಕ್ಕಿಂತ ಆ ಸೌಮ್ಯ ಸ್ವಭಾವ ರೀ. ನಾನು ವೀಕೆಂಡ್ ವಿತ್ ರಮೇಶಲ್ಲಿ ಅವ್ರ ಕತೆ ಹೇಳಬೇಕು ಅಂತ ಆಸೆ ಇತ್ತು. ಅವ್ರ ಹತ್ರ ಹೋಗಿ ಅವರು ಆಗ ಆರೋಗ್ಯ ಸ್ವಲ್ಪ ಕೆಟ್ಟೋಗಿದ್ದಾರೆ ರಮೇಶ್, 7 ಗಂಟೆ ಕಾಲ ಒಂದು ಚೇರಲ್ಲಿ ಒಂದೇ ಕಡೆ ಕೊಡೋದು ಕಷ್ಟ ಕೊಡೋ ನನಗೆ, ಬೇಡ ರಾಜ. ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ, ಹಿಂಗೆ ನೋಡಿ ಅಂದ್ಬಿಡ್ತಾರೆ ಅಷ್ಟೇ. ಅವ್ರು ನೀವು ಗಮನಿಸಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಆ ಸಿನಿಮಾ ಸ್ಕೋಪ್ ನಗು ಜೊತೆಗೆ ಇದು ಏನಾಗಬೇಕು, ನಮ್ಮ ಮಂಡಿ ಹಿಂಗೆ ಐಸ್ ಕ್ರೀಮ್ ಥರ ಮೆಲ್ಟ್ ಆಗಿ. ಅದು ದ ಬ್ಯೂಟಿ ಆಫ್ ದಟ್ ಲೇಡಿ ರೀ. ನೀವು 100 ಸಲ ಅವ್ರನ್ನ ಭೇಟಿ ಮಾಡ್ರಿ, ಒಂದೊಂದು ಸಲನೂ ಆ ಹಿತವಾದ ಒಂದು ಭಾವನೆ, ಆ ಇಡೀ ವಾತಾವರಣ ಪಾಸಿಟಿವ್ ಆಗ್ಬಿಡುತ್ತೆ. ಅಂತ ಶ್ರೇಷ್ಠ ವ್ಯಕ್ತಿತ್ವ ಇದ್ದಂತ ಜಯಂತಿ ಅಮ್ಮ. ಹಾಗಾಗಿ ಅದನ್ನ ಶನಾಯ್ ಅವರು ಬರೀತಿದ್ದಾರೆ ಅವ್ರ ಕಥೆನ ಅಂತ. ಒಂದು ಆತ್ಮಚರಿತ್ರೆ ಮಾಡಕ್ಕೆ ಏನೇನ್ ಬೇಕು ಅಂದ್ರೆ 3 ಮೇನ್ ಕ್ವಾಲಿಟೀಸ್ ಬೇಕಾಗುತ್ತೆ. ಒಂದು, ರಿಸರ್ಚ್ ಮಾಡುವಂತ ತಾಳ್ಮೆ ಇರಬೇಕು. 2ನೇದು, ಸ್ಟೋರಿ ಟೆಲ್ಲಿಂಗ್ ಮೂಲಕ ಎಂಗೇಜಿಂಗ್ ಆಗಿ ಆ ಕಥೆಯನ್ನ ಹೇಳುವಂತ ಬರವಣಿಗೆಯ ಶಕ್ತಿ ಇರಬೇಕು. 3ನೇದು, ಜೀವನದ ಬಗ್ಗೆನೇ ಒಂದು ಆಳವಾದ ನೋಟ ಇರುವಂತ ಪಕ್ವ ಇರಬೇಕು. ಅದೆಲ್ಲವೂ ಶನಾಯ್ಲಿದೆ. ಹಾಗಾಗಿ ಸದಾ ಒಳ್ಳೆ ಉದ್ದೇಶಗಳಿಂದ ಕೆಲಸ ಮಾಡುವಂತ ಸದಾಶನ ಶನಾಯ್ ಅವರ ಈ ಪುಸ್ತಕಕ್ಕೆ ಶುಭವಾಗಲಿ. ಈ ಬುಕ್ಕಿನ ಹೆಸರೇ ಲವ್ಲಿ ಬಟ್ ಲೋನ್ಲಿ ಅಂತ ಹಾಕಿದ್ದಾರೆ. ನನಗೆ ಏನು ಅನ್ಸಿದ್ರೆ, ಅವ್ರಿಗೆ ಫೋನ್ ಮಾಡಿ ನಾನು ಅನ್ಸಿದ್ದೇನೆಂದ್ರೆ, ಲವ್ಲಿ ಬಟ್ ಲೋನ್ಲಿ ಅಂತ ಫಸ್ಟ್ ಅನ್ಸಿದ್ದು ಯುಗಾದಿಯಲ್ಲಿ ಹೇಳ್ತೀವಲ್ಲ ರೀ, ಬೇವು ಬೆಲ್ಲ. ಎಷ್ಟು ಗಂಭೀರವಾಗಿದೆ ನೋಡಿ, ಬೇವು ಬೆಲ್ಲ ಎಲ್ಲವನ್ನು. ಲೈಫ್ನ ಶಾರ್ಟೆಸ್ಟ್ ಡೆಫಿನೇಷನ್ ಏನಂದ್ರೆ ಬೇವು ಬೆಲ್ಲ. ಲವ್ಲಿ ಬಟ್ ಲೋನ್ಲಿ. ಲವ್ಲಿ ಬಿಡಿ, ಲೋನ್ಲಿ ಅಂದ್ರೇನು? ಇಂಗ್ಲಿಷಲ್ಲಿ 2 ಪದಗಳಿದೆ. ಒಂದು ಸಾಲಿಟ್ಯೂಡ್, ಇನ್ನೊಂದು ಲೋನ್ಲಿನೆಸ್. ಸಾಲಿಟ್ಯೂಡ್ ಅಂದ್ರೆ ಏಕಾಂತ ಸರ್, ಏಕಾಂತ. ಆರ್ಟಿಸ್ಟ್ ನಾವೆಲ್ಲರೂ ಏಕಾಂತ ಬೇಕು ಅಂತ ಹೋರಾಡ್ತಿರ್ತೀವಿ. ಇನ್ಫ್ಯಾಕ್ಟ್ ನನ್ನ ಲೈಫಲ್ಲಿ 90% ನಾನು ಏಕಾಂತದಲ್ಲಿ ಇರ್ತೇನೆ. ಹಾಗೆ ನಮಗೆ ಬಹಳ ಬೇಕು. ಆದರೆ ಲೋನ್ಲಿನೆಸ್ ಇದೆಯಲ್ಲ, ಒಂಟಿತನ. ಅದು ಲೋನ್ಲಿನೆಸ್ ಇಸ್ ಆಲ್ವೇಸ್ ಪ್ರಿಸೀಡೆಡ್ ಬೈ ಅ ಮೆಮರಿ. ಒಂಟಿತನದ ಹಿಂದೆ ಒಂದು ನೆನಪಿರುತ್ತೆ ಸರ್. ಸುಮ್ಮನೆ ಒಂಟಿತನ ಬರಲ್ಲ. ಯಾರೋ ನನ್ನ ಜೊತೆ ಇದ್ರು, ಅವ್ರೀಗ ನನ್ನ ಜೊತೆ ಇಲ್ಲ. ಏನೋ ನಾನು ತುಂಬಾ ಇಷ್ಟಪಡ್ತಿದ್ದೆ, ಅದು ಈಗ ನನ್ನ ಹತ್ರ ಇಲ್ಲ. ಯಾವುದೋ ನಾನು ಬಹಳ ಆಸೆ ಪಟ್ಟಿದ್ದೆ, ಅದು ಈಗ ನನ್ನ ಹತ್ರ ಇಲ್ಲ. ಸೊ ಒಂದು ನೆನಪಿನ ಹಿನ್ನೆಲೆ ಇರುತ್ತೆ ಒಂಟಿತನಕ್ಕೆ. ಹಾಗಾಗಿ ಲೋನ್ಲಿ ಅಂತ ಯಾಕೆ ಬರ್ದಿದ್ದಾರೆ ಶನಾಯ್ ಅನ್ನೋ ಕುತೂಹಲ ನನಗೆ. ವೈ ವಾಸ್ ಶಿ ಲೋನ್ಲಿ? ಲವ್ಲಿ ನಮಗೆ ಗೊತ್ತಿದೆ, 500 ಕಾರಣಗಳಿದೆ ಲವ್ಲಿಗೆ. 500 ಚಿತ್ರಗಳು ಮಾಡಿದ್ದಾರೆ ಅವರು, ಅಂತ ಕಾರಣಗಳಿದೆ. ಆದ್ರೆ ನಮ್ಗೆ ಗೊತ್ತಿರೋದೇನು? ಅವರ ಮೊದಲನೇ ಚಿತ್ರ ಇವತ್ತು ರಿಲೀಸ್ ಆಯಿತು, ಇವತ್ತು ಅವಾರ್ಡ್ ತಗೊಂಡ್ರು, ಈ ಹೈಲೈಟ್ಸ್ ಗೊತ್ತು. ಬಟ್ ಅದ್ರ ಮಧ್ಯೆ ಏನಾಯ್ತು? ಪ್ರತಿದಿನ ಹೇಗಿತ್ತು? ಕಿಟಕಿ ತೆಗೆದು ಯಾರ್ದಾರು ಕಾಯ್ತಾ ಇದ್ರಾ? ಯಾರ್ದಾರು ಫೋನ್ ಮಾತ್ರ ಬಿದ್ದು ನಗ್ತಾ ಇದ್ರಾ? ಅಡುಗೆ ಮೇಲೆ ಕೆಲಸ ಮಾಡ್ಕೊಂಡ್ರೆ ಕೈ ಸುಟ್ಕೊಂಡ್ರ? ಅಥವಾ ಆ ಗಾಯಕ್ಕಿಂತ ಆಳವಾದ ಗಾಯ ಆಯ್ತಾ? ಈ ನೋವುಗಳೆಲ್ಲ ಏನು ಅಂತ ತಿಳ್ಕೋಬೇಕಾದ್ರೆ ಸದಾಶಿವ ಶನಾಯ್ ಅವರ ಪುಸ್ತಕವನ್ನ ನೀವು ಓದಬೇಕು. ಲೋನ್ಲಿ, ಲೋನ್ಲಿ, ಆ ಲೋನ್ಲಿನೆಸ್ ಏನ್ರಿ? ದಟ್ ಈಸ್ ದ ಬ್ಯೂಟಿ ಆಫ್ ಇಟ್ ಸರ್. ಸರ್ ನಾವೆಲ್ಲ ಸೇಮ್ ಸರ್. ಏನು ಸರ್, ನಾವೆಲ್ಲರೂ ಅದೇ ಕಣ್ಣು, ಅದೇ ಕಾಲು, ಅದೇ ಕೈ. ಇಟ್ಸ್ ನೋ ಡಿಫರೆನ್ಸ್. ನಮ್ಮೆಲ್ಲ ಆಸೆಗಳು ಸೇಮ್. ಏನು ಗೌರವದಿಂದ ಬದುಕಬೇಕು, ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಸ್ವಲ್ಪ ಜಾಸ್ತಿನೇ ಇರಬೇಕು, ಏನೋ ಒಂದು ಅಷ್ಟೇ ಎಲ್ರದ್ದು. ಆದರೆ ನಮ್ಮನ್ನ ಒಬ್ರಿಗಿಂತ ಇನ್ನೊಬ್ರು ಬೇರ್ಪಡಿಸುವಂಥ ವಿಷಯ ಏನು ಅಂದರೆ ನಮ್ಮ ಕಥೆಗಳು. ಹಾಗಾಗಿ ಆ ಕಥೆಯನ್ನ ಹೊರತಂದಿರುವಂಥ ಶನಾಯ್ ಮತ್ತು ಈ ಬುಕ್ಕನ್ನು ಎದುರು ನೋಡ್ತಾ ಇದ್ದೀನಿ. ಖಂಡಿತವಲ್ಲ, ಅವರೇ ಹೇಳಿದ್ರಲ್ಲ, ಇದು ಕಣ್ಣೀರನ್ನ ಒರೆಸುವಂಥ ಕಥೆ ಅಂತ ಹೇಳಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಜಯಂತಿ ಅಮ್ಮನ ಅಭಿನಯ ಶಾರದೆಯ ಕಥೆ ಏನು ಅಂತ ನಾನು ಕಾಯ್ತಾ ಇದ್ದೀನಿ. ಸಿನಿಮಾದಲ್ಲಿ ಹೇಳ್ತೀವಿ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಅಂತ. ಇದು ಬುಕ್ ರಿಲೀಸ್, ಹಾಗಾಗಿ ಅದನ್ನೇ ಹೇಳ್ಬೋದು. ಬೈ, ರೀಡ್, ಶೇರ್. ಈ ಅದ್ಭುತವಾದ ಕಥೆ ಎಲ್ರಿಗೂ ಹರಡಲಿ. ಶೇರ್ ಇಟ್ ಆಸ್ ವೈಡ್ಲಿ ಆಸ್ ಯು ಕ್ಯಾನ್. ಥ್ಯಾಂಕ್ ಯು ಸೊ ಮಚ್. ಲವ್ಲಿ ಬಟ್ ಲೋನ್ಲಿಯ ಬಗ್ಗೆ ಅಷ್ಟೇ ಲವ್ಲಿಯಾಗಿ ಮಾತನಾಡಿದಂತಹ ರಮೇಶ್ ಅರವಿಂದ್ ಸರ್, ಎಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಪ್ರೀತಿಯ ಧನ್ಯವಾದಗಳು. ಹಾಗೂ ಮುನ್ನುಡಿಯನ್ನು ಬರೆದಿದ್ದಕ್ಕಾಗಿ ಮತ್ತೊಮ್ಮೆ ವಿಶೇಷ ಧನ್ಯವಾದಗಳು ನಿಮಗೆ ಸರ್. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ರಾಮದುರ್ಗ ಶಾಸಕರಾಗಿರುವಂತಹ